ಸತ್ತ ಮೇಲೆ ನನ್ನ ಆತ್ಮ ಎಲ್ಲಿಗೆ ಹೋಗ್ಬೇಕು? ನಾನು ಏತಕ್ಕಾಗಿ ಈ ಭೂಮಿಯಲ್ಲಿ ಇನ್ನೊಂದು ಮನುಷ್ಯನಿಗೆ ನಾನು ಯಾಕೆ ಎದುರಬೇಕು? ನಾವು ಮನುಷ್ಯನಿಗೆ ಎದುರ್ಕೊಳ್ತೀವಿ. ಮನುಷ್ಯನಿಗೆ ಅಯ್ಯೋ ಚರ್ಚಿಗೆ ಹೋಗ್ಬಿಟ್ರೆ ನಮ್ಮನ್ನು ಏನು ತಿಳ್ಕೊಳ್ತಾರೋ, ಚರ್ಚಿಗೆ ಬಂದ್ಬಿಟ್ರೆ ನಮ್ಮನ್ನ ಕ್ರಿಶ್ಚಿಯನ್ ಆಗ್ಬಿಟ್ರ, ಫಾರಿನ್ ದೇವ್ರ ಹತ್ರ ಹೋಗ್ಬಿಟ್ರ ಅಂತೆಲ್ಲ ನಮ್ಮನ್ನ ಹೀಯಾಳಿಸ್ಬೋದು. ಈ ರೀತಿಯಾಗಿ ಜನಕ್ಕೆ ಹೆದರುತ್ತಾರೆ, ದೇವರಿಗೆ ಹೆದರೋದಿಲ್ಲ. ದೇವರಿಗೆ ಹೆದರೋದಿಲ್ಲ. ದೇವನಿಗೆ ಭಯಪಡುವಂತ ಮನುಷ್ಯ, ನೀನು ದೇವನೊಂದಿಗೆ ಸದಾಕಾಲ ದೇವನ ಸಮ್ಮುಖದಲ್ಲಿ ಆ ಪರಿಶುದ್ಧ ಜಾಗದಲ್ಲಿ ಇರ್ತಿ ಎಂಬುದಾಗಿ ನೀನು ಮರಿಬೇಡ. ಜನಕ್ಕೆ ಹೆದರುವವನೇ ನೀನು ಜನರಿಂದಲೇ ತಿರಸ್ಕರಿಸಿ ನೀನು ನರಕಕ್ಕೆ ಹೋಗ್ತಿ ಎಂಬುದಾಗಿ ಮರಿಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಲಗೈ ಮೇಲೆ ಮಾಡಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಇಲ್ಲಿ ಹಿಂದೂ, ನಾನು ಮುಸ್ಲಿಂ, ನಾನು ಕ್ರೈಸ್ತನು ಇಲ್ಲ. ಇಲ್ಲಿ ಜಾತಿ ವಿಂಗಡಣೆ, ಜಾತಿ ಬಗ್ಗೆ, ಭಾಷೆ ಬಗ್ಗೆ ಇಲ್ಲ. ಒಂದು ತಿಳ್ಕೊಳ್ರಿ, ನಾವು ಮನುಷ್ಯರು. ಸತ್ತ ಮೇಲೆ ಅವನೆನ್ನೆ ಬರುವಾಗ ಹುಬ್ಬಳ್ಳಿ ಟ್ರೈನ್ ಬಿಟ್ಟ ಮೇಲೆ ನೈಟ್ ಒಂದು 9:45, 10 ಗಂಟೆ ಸಮಯ ನನ್ನ ಪಕ್ಕದಲ್ಲಿ ಅಂದರೆ ಹಿಂಬದಿಯಲ್ಲಿ ಕೂತಿರ್ತಕ್ಕಂಥವ್ರು ಹೇಳ್ತಾ ಇದ್ರು, ಎಂಥ ಘೋರವಾದಂಥ ಆಕ್ಸಿಡೆಂಟ್ ರೀ ಅದು. ಸ್ಪಾಟಲ್ಲೇ 6 ಜನನೂ ಸತ್ತೋಗಿದಾರಲ್ಲ. ಪ್ರಿಯರೇ, ಸ್ಪಾಟಲ್ಲಿ 6 ಜನ ಸತ್ತೋಗಿದ್ದಾರೆ ಎಂಬುದಾಗಿ ಹೇಳುವಾಗ ಅವರು ಕಾರಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲೋ ಇಲ್ಲ ಯಾವುದ್ರಲ್ಲೋ ಪ್ರಯಾಣ ಮಾಡಲಿ, ಅವರ ಆಲೋಚನೆ ಏನು, ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ಬೇಕು ಅದನ್ನು ಕುರಿತು ಮಾತಾಡಿಕೊಂಡು ಹೋಗುವಾಗ ಸಡನ್ ಆಗಿ ಒಂದು ಅಪಘಾತ ಸಂಭವಿಸಿ ಮರಣ ಹೊಂದಿದ್ರೆ ಅವನಿಗೆ ಗೊತ್ತಿಲ್ಲ ನಾನು ರಸ್ತೆಯಲ್ಲಿ ಸಾಯ್ತೇನೆ ಎಂಬುದಾಗಿ. ಅವರಿಗೆ ಗೊತ್ತಿಲ್ಲ ನಾವು ಸುಖವಾಗಿ ಮನೆ ತಲುಪ್ತೇವೋ ಇಲ್ಲ, ನಾವು ಹೋಗುವಂಥ ಕ್ಷೇತ್ರಗಳಿಗೆ, ನಾವು ಹೋಗುವಂಥ ಊರುಗಳಿಗೆ ತಲುಪ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗ್ಯಾರಂಟಿ ಇಲ್ಲ. ಈ ಒಂದು ಪಯಣದಲ್ಲಿ ನಮ್ಮ ಸಾವಾದರೆ ನಮ್ಮ ಬದುಕು ಈ ಲೋಕವನ್ನು ಮುಗಿಸಿ ಮರುಲೋಕಕ್ಕೆ ಹೋಗುವಾಗ ನಿಮ್ಮ ಆತ್ಮಗಳನ್ನು ಯಾವ ರೀತಿ ಸಂರಕ್ಷಿಸಿಕೊಳ್ತೀರಿ? ನಿಮಗೆ ಪ್ರಶ್ನೆ, ಒಬ್ಬೊಬ್ಬರಿಗೂ ಪ್ರಶ್ನೆ. ನಿಮ್ಮ ದುರಭ್ಯಾಸವನ್ನು ಬಿಡದೆ ಹೋದರೆ, ಕುಡಿಯುವಂಥ ಧೂಮಪಾನ ಹಾಗೂ ಅನೈತಿಕ ಸಂಬಂಧ, ದಿನಕ್ಕೆ ನನ್ನ ಫೋನ್ ಚರ್ಚಿಗೆ ತರೋದಿಲ್ಲ, ನನ್ನ ಫೋನಲ್ಲಿ ಮೆಸೇಜ್ಗಳು ಬರ್ತವೆ. ಬ್ರದರ್ ನನ್ನ ಮಗಳು, ಬ್ರದರ್ ನನ್ನ ಗಂಡ, ಬ್ರದರ್ ನನ್ನ ಹೆಂಡತಿ ಓಡೋದು. ಮದುವೆಯಾಗಿ 2 ಮಕ್ಕಳ ತಾಯಿ, ಒಂದು ಹಸಿಗೂಸ್ ಅಂದರೆ 9 ತಿಂಗಳ ಒಂದು ಹೆಣ್ಣು ಮಗು, ಇನ್ನೊಂದು 4 ವರ್ಷದ ಒಂದು ಗಂಡು ಮಗು. ಎರಡನ್ನು ಬಿಟ್ಟು ಯಾವನೋ ನಾರ್ತಿಂದ ಬಂದವನು ಅವನ ಜೊತೆಯಲ್ಲಿ ಅದು ಎಲ್ಲಿ ಯಾವ ಊರಿಗೆ ಓಡೋದ್ಲೋ ಗೊತ್ತಿಲ್ಲ ಬ್ರದರ್, ಓಡೋಗ್ಬಿಟ್ಟು. ನೆನ್ನೆ ಸುದ್ದಿ. ಕಾರಣ ಲೋಕವು ಅನೈತಿಕ ಸಂಬಂಧದಿಂದ ತುಂಬಿರ್ತಕ್ಕಂಥದ್ದು. ಯೇಸು ಕ್ರಿಸ್ತನು 2ನೇ ಬಾರಿ ಬರುವಾಗ ಲೋಕದಲ್ಲಿ ಸೋದೋಮ್ ಗೋಮರ ಪಟ್ಟಣಕ್ಕಿಂತಲೂ ಮಿಗಿಲಾದ ಪಾಪವು ಲೋಕದಲ್ಲಿ ಸಂಭವಿಸಿರುತ್ತದೆ. ವಿಶ್ವಾಸವನ್ನು ನಾನು ಒಬ್ಬರಲ್ಲಿ ಕಾಣ್ತೇನಾ ಎಂಬುದಾಗಿ ಯೇಸು ಕ್ರಿಸ್ತನ ವಾಕ್ಯ. ಯಾರು ನೋಡಿ ದುಡ್ಡು ಮಾಡಬೇಕು, ಹಣ ಮಾಡಬೇಕು, ಟೈಮ್ ಇಲ್ಲ, ಪ್ರಾಮಾಣಿಕತೆ ಇಲ್ಲದಂಥ ಒಂದು ಬದುಕು ಈಗ ಮನುಷ್ಯನ ಬದುಕು. ಪ್ರಾಮಾಣಿಕತೆ ಇಲ್ಲ. ತನ್ನ ಗಂಡನ ಜೊತೆ ಪ್ರಾಮಾಣಿಕವಾಗಿರ್ತೇನೆ ಇಲ್ಲ, ಹೆಂಡತಿ ಜೊತೆ ನಾನು ಗಂಡ ಪ್ರಾಮಾಣಿಕವಾಗಿರ್ತೇನೆ ಇಲ್ಲ, ಮಕ್ಕಳು ತಂದೆ ತಾಯಿ ಜೊತೆ ಪ್ರಾಮಾಣಿಕ ಇಲ್ಲ. ಕಾರಣ ಯಾಕೆ? ಕಾರಣ ಇಷ್ಟೇ,
ನಿಮ್ಮ ಸಾವಿನ ಬಗ್ಗೆ ನೀವು ಚಿಂತಿಸಿಲ್ಲ. ಸಾವಿನ ಬಗ್ಗೆಯೂ ದೇವನ ಭಯವೂ ಮಕ್ಕಳಿಗೆ ನೀವು ತಿಳ್ಕೊಳ್ಳದೆ ಜೀವಿಸುವಂಥ ಒಂದು ಮನುಷ್ಯ ಈ ಲೋಕದಲ್ಲಿ ಪ್ರಾಣಿ ಮೃಗಗಳಿಗಿಂತಲೂ ಯಾವ ರೀತಿಯಲ್ಲಿ ಪ್ರಾಣಿ ಮೃಗಗಳಿಗಿಂತಲೂ ಕೆಟ್ಟದಾಗಿ ಕೆಟ್ಟ ನಡತೆಯಲ್ಲಿ ಜೀವಿಸುವಂಥ ಮನುಷ್ಯ. ದೇವರು ನಮಗೆ ಬುದ್ಧಿಶಕ್ತಿ ಕೊಟ್ಟು ಯಾರು ಚಿಂತಿಸಲ್ಲ, ಚಿಂತಿಸದೆ ಮಾಡುವಂಥ ಪಾಪ. ಅದಕ್ಕಾಗಿ ಇಲ್ಲಿ ವಾಕ್ಯವನ್ನು ನಾವು ನೋಡೋಣ. ಉಪವಾಸ ಮಾಡಿದರೆ ಏನು ಲಾಭ? ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಏತಕ್ಕಾಗಿ ನಾನು ಉಪವಾಸವನ್ನು ಮಾಡಬೇಕು? ಯೆಶಾಯನ ಗ್ರಂಥ ಸ್ವಲ್ಪ ಬೇಗ ತೆಗಿರಿ. ಯೆಶಾಯನ ಗ್ರಂಥ 58ನೇ ಅಧ್ಯಾಯ ವಾಕ್ಯ 6, 7 ವಾಕ್ಯ. ಐಸಯ ಚಾಪ್ಟರ್ 58 58ನೇ ಅಧ್ಯಾಯ ವಾಕ್ಯ 6, 7 ಮಾತ್ರ ಓದ್ರಿ. ನಾನು ಹೇಳುವುದನ್ನು ಕೇಳಿ ಅನ್ಯಾಯದ ಬಂಧನಗಳನ್ನು ಬಿಚ್ಚುವುದು, ಭಾರವಾದ ನೊಗದ ಕಣಿಗಳನ್ನು ಕಳುಚುವುದು, ಜರ್ಜರಿತರಾದವರನ್ನು ಬಿಡುಗಡೆ ಮಾಡುವುದು, ಹಸಿದವರಿಗೆ ಅನ್ನ ಹಾಕುವುದು, ನೆಲೆಯಿಲ್ಲದೆ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು, ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮರೆ ಮಾಡಿಕೊಳ್ಳದಿರುವುದು. ಇದೇ ಅಲ್ಲವೇ ನನಗೆ ಇಷ್ಟಕರವಾದ ಉಪವಾಸವಸ್ತ್ರ? ಇದನ್ನು ಆಚರಿಸುವಾಗ ನೀವು ಉದಯ ಕಾಲದ ಸೂರ್ಯನಂತೆ ಪ್ರಜ್ವಲಿಸುವಿರಿ. ಆರೋಗ್ಯ ಭಾಗ್ಯವು ನಿಮಗೆ ಬೇಗನೆ ದೊರಕುವುದು. ನಿಮ್ಮ ಸದಾಚಾರವೇ ನಿಮಗೆ ಮುಂಬಲವಾಗಿ ನಡೆಸುವುದು. ಸರ್ವೇಶ್ವರ ಸ್ವಾಮಿಯ ಮಹಿಮೆ ನಿಮಗೆ ಹಿಂಬಲವಾಗಿ ಇರುವುದು. ಆಗ ನೀವು ಪ್ರಾರ್ಥಿಸಿದರೆ ಆ ಸ್ವಾಮಿ ನಿಮಗೆ ಉತ್ತರಿಸುವರು. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಉಪವಾಸ ವ್ರತ ಎಂಬುದಾಗಿ ಹೇಳುವಾಗ ಸರಿಯಾಗಿ ಗಮನಿಸಿ. ಇಲ್ಲಿ ಅನೇಕರು ಉಪವಾಸ ಮಾಡ್ತಾರೆ. ಈಗ ತಾನೇ ಮೊನ್ನೆ 26ನೇ ತಾರೀಕು ಒಂದು ಹಬ್ಬ ಆಯಿತು. ಏನಬ್ಬ? ಶಿವರಾತ್ರಿ ಹಬ್ಬ. ಏನು ಮಾಡಿದ್ರಿ? ಏನು ಉಪವಾಸ ಮಾಡಿದ್ರಿ? ನಾನು ಕೇಳಿದೆ, ನಮ್ಮ ಫ್ರೆಂಡ್ ಬಂದಿದ್ರು, ನಾನು ಕೇಳಿದೆ ಟಿಫನ್ ಮಾಡ್ರಿ ಅಂತ. ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಯ್ತು ಅವತ್ತು. ಟಿಫನ್ ಮಾಡಿ ಉಪವಾಸ ತಿನ್ನಲ್ಲ ಏನು? ನಾನು ಹೇಳಿದೆ ಏನು ತಿನ್ನಲ್ವಾ? ತಿನ್ನಲ್ಲ. ನಾನು ಹೇಳಿದೆ ದೋಸೆ ತಿನ್ನಪ್ಪ. ಇಲ್ಲ ತಿನ್ನಲ್ಲ. ನನ್ನ ಹೆಂಡ್ತಿ ಬರುವಾಗ 2 ಬಾಳೆಹಣ್ಣು, ಒಂದು ಆ್ಯಪಲ್ ಎಲ್ಲ ಕಟ್ ಮಾಡಿ ಕೊಟ್ಟಿಯಾಳೆ. 1 ಲೋಟ ಹಾಲು ಕೊಡ್ಬಿಟ್ಟು ಬಂದಿದ್ದೇನೆ ಅಂದ. 2 ಬಾಳೆಹಣ್ಣು, 1 ಆ್ಯಪಲ್ಲು ಮತ್ತು 1 ಲೋಟ ಹಾಲು. ನಾನು ಹೇಳಿದೆ ಉಪವಾಸ ಅಂದೆಲ್ಲ. ಅದೇ ನಮ್ಮ ಉಪವಾಸ. ಏನು? ಅನ್ನ ತಿನ್ನಬಾರ್ದು ಅಷ್ಟೇ. ಏನು ತಿನ್ನಬಾರ್ದು? ಉಪವಾಸ ಆಗ್ತದಾ? ಹಲೋ. ಪಕ್ಕದಲ್ಲಿ ಇದ್ದ ನನ್ನ ಇನ್ನೊಂದು ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಅವರು ಪಂಚರ್ ಹಾಕೋರು, ಮುಸ್ಲಿಮ್. ಚೋಡ ಸಾಬ್ ಅಂದ. ನಾನು ಇದ್ಯಾರು ಇವ್ರು ಯಾರು ಏನೋ ಹೇಳ್ತಾರೆ. ಚೋಡ ಸಾಬ್ ಅಂದ. ಅಂದರೆ ಬಿಡಿ ಸಾರ್, ಇದು ನಾವು ದಿನ ಮಾಡಿಬಿಡ್ತೀವಿ. ನಮ್ಮದು ಉಪವಾಸ ಭಾನುವಾರ ಸ್ಟಾರ್ಟ್ ಆಗ್ತದೆ. ಬೆಳಗಿಂದ ನಾವು 6 ಗಂಟೆವರೆಗೂ ಎಂಜಲೂ ನುಂಗಲ್ಲ ಅಂದ. ನೋಡ್ರಿ, ಒಂದು ಜಾಗದಲ್ಲಿ ಒಂದು ಡಿಸ್ಕಷನ್ ಆಗುವಾಗ ಆ ವ್ಯಕ್ತಿ, ಮುಸ್ಲಿಂ ವ್ಯಕ್ತಿ ಹೇಳ್ತಾನೆ, ನಾವು ಉಪವಾಸ ಇರ್ತೀವಿ, ನಾವು ಏನೂ ತಿನ್ನಲ್ಲ. ಬೆಳಗ್ಗೆ ಬಾಂಕ್ ಹೋಗುವಾಗ ಅಂದರೆ ಅಲ್ಲಕ್ಕೆ ಹೋಗುವಾಗ ನಾವು 5:15 ಸ್ಟಾಪ್ ಮಾಡ್ತೇವೆ. ಸಂಜೆ 5:30 6 ಗಂಟೆಗೆ ಸೂರ್ಯ ಮುಳುಗೋ ತನಕ, ಸೂರ್ಯ ಮುಳುಗಿದ ಮೇಲೆ ನಾವು ಉಪವಾಸ ಬಿಡ್ತೀವಿ, ನಮಾಜ್ ಮಾಡಿ ಊಟ ಮಾಡ್ತೀವಿ. ರಾತ್ರಿ ಊಟ ಅಚ್ಚುಕಟ್ಟಾಗಿ ರಾತ್ರಿ ಬೆಳಗಿನ ಜಾವ ಗಂಟೂ ತಿಂತೀವಿ. ಬೆಳಗಿನ ಜಾವ 5 ಗಂಟೆವರೆಗೂ 5:15 ತಿಂತೀವಿ ನಾವು. ಅದಾದಮೇಲೆ ತಿನ್ನಲ್ಲ. ಪ್ರೈಸ್ ದಿ ಲಾರ್ಡ್. ಆಯ್ತು, ನೀವು ಹಂಗೆ ಉಪವಾಸ ಮಾಡಿದ್ರಿ. ಇವರು ಅನ್ನ ತಿನ್ನೋದಿಲ್ಲ. ಈಗ ಕ್ರಿಶ್ಚಿಯನ್ಗೆ ಬಂದ ಮೇಲೆ ಇಲ್ಲಿ ನಮ್ಮ ಉಪವಾಸ
ಯೇಸು ಕ್ರಿಸ್ತನು ಹೇಳುವಂಥ ಈ ಉಪವಾಸದ ದಿನಗಳು, ಓದಿ ಬ್ರದರ್, ನಿಧಾನವಾಗಿ ಓದಿ ವಾಕ್ಯ, ಜೋರಾಗಿ ಓದ್ರಿ. ನಾನು ಹೇಳುವುದನ್ನು ಕೇಳಿ, ನಾನು ಹೇಳುವುದನ್ನ ಕೇಳಿ ಅನ್ಯಾಯದ ಬಂಧನಗಳನ್ನು ಬಿಚ್ಚುವುದು, ಭಾರವಾದ ನೊಗದ ಕಣಿಗಳನ್ನು, ಅಂದರೆ ಒಬ್ಬನಿಗೆ ಸಾಲ ಕೊಟ್ಟಾಗ ಅವನಿಗೆ ಸುಸ್ತಿ ಬಡ್ಡಿಯನ್ನು, ಹಾಗೂ ಒಂದು ಕುಟುಂಬಕ್ಕೆ ನಾನು ಒಳ್ಳೆಯದನ್ನ ಮಾಡುವುದನ್ನು ಬಿಟ್ಟು ಕೆಟ್ಟದನ್ನ ಮಾಡುವಂಥದ್ದು, ಪದೇ 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 ಒಂದು ಕುಟುಂಬವನ್ನು ನಾನಾ ರೀತಿಯಲ್ಲಿ ಹಿಂಸಿಸುವಂಥದ್ದು, ಒಂದು ವ್ಯಕ್ತಿಯನ್ನು ಹಿಂಸಿಸುವಂಥದ್ದು, ಒಂದು ಕುಟುಂಬಕ್ಕೆ ಚಾಡಿ ಹೇಳಿ ಒಳ್ಳೆಯದನ್ನು ಮಾಡುವವರ ಕೈಯಿಂದ ಮೋಸ ಮಾಡಿಸುವಂಥದ್ದು, ಇದೆಲ್ಲವೂ ಭಾರವಾದ ನೊಗ. ಈಗ ಟೈಮ್ ಇಲ್ಲ, ಅದಕ್ಕೆ ನಾನು ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೇನೆ. ಕಾರಣ ಏಕೆಂದರೆ 8:05 ನಾನು ಮುಗಿಸ್ತಾನೆ. ಅದಾದಮೇಲೆ ನಿಮ್ಮೆಲ್ಲರಿಗೂ ಅಭಿಷೇಕದ ಪ್ರಾರ್ಥನೆ ಆಗಬೇಕು. ಅದಕ್ಕಾಗಿ 8:15 ಗಂಟೆ ಇಲ್ಲಿ ಪ್ರೇಯರ್ ಆಗಬಾರ್ದು ಅಂತೇಳಿ ಗುರುಗಳು ತಿಳಿಸ್ಯಾರ. ಟೈಮಿಂಗ್ಸು ಸ್ವಲ್ಪ ನೋಡ್ರಿ ಅಂತ. ಪ್ರಿಯರೇ, ಈ ಅನ್ಯಾಯದವ ಹೊರೆ ಇನ್ನೊಬ್ಬರ ಮೇಲೆ ಹೊರಿಸಬೇಡ್ರಿ. ಪ್ಲಸ್ ಈ ಶರೀರದ ಮೇಲೆ ನಿಮ್ಮ ಅನ್ಯಾಯ ದೌರ್ಜನ್ಯವನ್ನ ಮಾಡಬೇಡ್ರಿ. ಇದು ನಿಮಗೆ ದೇವನು ಕೊಟ್ಟಂತ ಉಚಿತವಾದಂಥ ಈ ಶರೀರ. ಧೂಮಪಾನ, ಮದ್ಯಪಾನ, ಅನ್ಯಾಯದ ಬಂಧನಗಳು, ಅನ್ಯಾಯದ ಈ ಒಂದೊಂದು ಅನ್ಯಾಯ ಹಾಗೂ ಅನ್ಯಾಯವಾದಂಥ ಭಾರವಾದಂಥ ನೊಗ ಎಂಬುದಾಗಿ ಹೇಳುವಾಗ, ಈ ಪರಿಶುದ್ಧವಾದಂಥ ಭೂಮಿಯನ್ನ ದೇವನು ನಿಮಗೆ ದಾನವಾಗಿ ಕೊಟ್ಟ ಮೇಲೆ, ನೀವು ಹುಟ್ಟಿದಂಥ ಆ ಕ್ಷಣ, ನೀವು ಮಗುವಾಗಿದ್ದಾಗ ನಾವು ಬಂದದ್ದು ಈ ಲೋಕಕ್ಕೆ ಪರಿಶುದ್ಧವಾದಂಥ ದೇವನ ಸಾನ್ನಿಧ್ಯದಿಂದ, ದೇವನ ಉತ್ತರದಿಂದಲೇ. ಎಷ್ಟೋ ಜನಕ್ಕೆ ಬಂಜೆತನ ಈಗಲೂ ಇದೆ. ಇಲ್ಲಿ ಎಷ್ಟು ಜನಕ್ಕೆ ಮಕ್ಕಳಿಲ್ಲೋ ಗೊತ್ತಿಲ್ಲ ನನಗೆ. ಮಕ್ಕಳು ಗಂಡ ಹೆಂಡತಿ ಮದುವೆ ಆಗಿತ್ತು ಕೂಡಲೇ ಮಕ್ಕಳಾಗಬೇಕೆಂಬ ಕಾನೂನಿಲ್ಲ. ಮಕ್ಕಳ ಭಾಗ್ಯವನ್ನು ಕೊಡುವಂಥದ್ದು ದೇವನು. ಕರೆಕ್ಟಾ? ಅಲೋ, ಮದುವೆ ಆಗಿದ ತಕ್ಷಣ ನಮಗೆ ಕಾನೂನಿಲ್ಲ. ಬಂಜೆತನ ಎಷ್ಟು ಜನ ಇದೆ. ಇಲ್ಲಿ ಮಕ್ಕಳನ್ನು ಕೊಟ್ಟ ಮೇಲೆ ಅದು ಪುತ್ರ ಸಂತಾನದ ಭಾಗ್ಯ. ಅದು ಕೊಟ್ಟ ಮೇಲೆ ನಾವು ಮಕ್ಕಳಾಗಿ ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಆ ಮಗು ತಂದೆ ತಾಯಿ, ಅಂದರೆ ತಾಯಿ ಹೇಳ್ಬೇಕು, ಇವನೇ ನಿಮ್ಮಪ್ಪ. ಅವಳಿಗೆ ಗೊತ್ತಿರೋದು ಇವನೇ ನಿನ್ನ ತಂದೆ. ಅಪ್ಪ ಅಪ್ಪ ಹೇಳು. ನಾನು ಯಾಕೆ ಹೇಳ್ತೀನಿ ಅಂದರೆ ಇನ್ನು ಟೈಮ್ ಇಲ್ಲ, ಬಿಕಾಸ್ ಅದು ಹೇಳ್ತೀನಿ ಇನ್ನೊಂದು ದಿನ ದೇವರು ತಿಳಿಸುವಾಗ ತಿಳಿಸ್ತಾನೆ. ಅವಳು ಯಾರಿಗೆ ಹೇಳ್ತಾಳೋ ಅವಳ ತಂದೆ. ಆ ಮಗು, ಹುಟ್ಟಿದ ಮಗು ಲೋಕದಲ್ಲಿ ಏನು ಕಂಡಿಲ್ಲ. ಸತ್ತಾಗ ಸೇಮ್ ಪ್ರಿನ್ಸಿಪಲ್. ನೀನೊಂದು ಮಗು ರೀತಿಯಲ್ಲಿ, ಅದಕ್ಕೆ ವಯಸ್ಸಾದವ್ರನ್ನ ಜಸ್ಟ್ ಅವರು ನೋಡ್ರಿ ಮಗು ರೀತಿಯಲ್ಲಿ ಆಗ್ತಾರೆ. ಅವರು ಕೈ ಕಾಲು ಸೋತೋಗ್ತದೆ, ನಡಿಲಿಕ್ಕೆ ಸಾಧ್ಯ ಇಲ್ಲ, ಮೆಮೊರಿ ಲಾಸ್ ಆಗ್ತದೆ, ಕಣ್ಣು ನೋಟ ಲಾಸ್ ಆಗ್ತದೆ, ಕಿವಿ ಕೇಳೋದಿಲ್ಲ, ಯಾವುದು ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಮಲಗೋ ಜಾಗದಲ್ಲಿ ಮಲಗಿರ್ತಾರೆ. ಸೇವೆ ತನ್ನ ಮಕ್ಕಳೋ ಇಲ್ಲ ಹೆಂಡತಿಯೋ ಇಲ್ಲ ಗಂಡನೋ ಯಾರೋ ಒಂದು ಎಕ್ಸ್ ಅಲ್ಲಿ ಸೇವೆ ಮಾಡ್ತಾನೆ. ಮಗುವಿಗೂ ಯಾರೋ ಒಬ್ರು ಸೇವೆ ಮಾಡಬೇಕು, ವೃದ್ಧನಿಗೂ ಯಾರೋ ಒಬ್ರು ಸೇವೆ ಮಾಡಬೇಕು. ಕರೆಕ್ಟಾ? ಹಲೋ. ಹಾಗಾದ್ರೆ ಈ ವೃದ್ಧನು ಸಾಯ್ತಾನೆ, ಈ ಮಗುವೂ ಸಾಯತ್ತೆ. ಆದರೆ ದೇವನ ವಾಕ್ಯ ಹೇಳ್ತದೆ, ಈ ಮಗು ಬಂದದ್ದು ದೇವನ ಆಶೀರ್ವಾದದಿಂದ, ದೇವನ ಕೃಪೆಯಿಂದ. ಅದಕ್ಕೆ ಲೋಕ ಗೊತ್ತಿಲ್ಲ. ಈ ವೃದ್ಧನು ಜೀವಿಸಿದ್ದಾನೆ. ಜೀವಿಸಿದಂಥ ಆ ದಿನಗಳಲ್ಲಿ ನೀನು ಈ ಲೋಕದಲ್ಲಿ ಏನು ಒಳ್ಳೆಯದನ್ನ ಮಾಡಿದ್ದೀಯಾ? ಭಾರವಾದಂಥ ನೊಗಗಳು. ನೀನು ಈ ಭೂಮಿಯಲ್ಲಿ ಎಷ್ಟು ಒಳಿತನ್ನ ಮಾಡಿದ್ದೀಯಾ? ಎಷ್ಟು ಜನರ ಮಾನಸಾಂದ್ರಕ್ಕಾಗಿ ಪ್ರಾರ್ಥಿಸಿದ್ಯಾ? ಎಷ್ಟು ಜನಕ್ಕೆ ನಿನ್ನ ಕೈಯಲ್ಲಾಗಿದ್ದ ಒಳ್ಳೆತನವನ್ನ ಮಾಡಿದ್ದೀಯಾ? ನಿನ್ನ ಬಾಯಲ್ಲಿ ಎಷ್ಟು ಒಳ್ಳೆತನವನ್ನ ನುಡಿದಿದೀಯಾ? ಈ ನೊಗ, ಭಾರವಾದ ನೊಗ ಒರೆಸಬೇಡ. ನಿನ್ನ ಶರೀರವು ಪರಿಶುದ್ಧ ಎಂಬುದಾಗಿ ಮಲಿನ ಮಾಡಬೇಡ ಎಂಬುದಾಗಿ ದೇವನು ಪ್ರತಿಯೊಬ್ಬರನ್ನು ಎಚ್ಚರಿಸ್ತಾರೆ. ಈ ಶರೀರ ಮಲಿನ ಆಗಬಾರದು. ನಿನ್ನ ನಾಲಿಗೆಯು ಮಲಿನ ಆಗಬಾರದು. ನಿನ್ನ ಪಂಚೇಂದ್ರಿಯ, ನಿನ್ನ ತಲೆ, ಈ ತಲೆಯಲ್ಲಿ ಪಂಚೇಂದ್ರಿಯಗಳಿಗೆ ಸ್ಟಾರ್ಟ್ ಆಗ್ತದೆ. ಒಂದು ಕಣ್ಣು, ಒಂದು ನಿನ್ನ ಕಿವಿ, ಇನ್ನೊಂದು ನಿನ್ನ ಬಾಯಿ, ಇನ್ನೊಂದು ಉಸಿರಾಟ, ನಿನ್ನ ಮೂಗು, ಇಡೀ ಶರೀರ. ಈ ಪಂಚ ಇಂದ್ರಿಯ
ಯಾವ ಕಾರಣಕ್ಕೂ ಮಲಿನಗೊಳ್ಳದೆ ಶುದ್ಧವಾಗಿ ದೇವನಿಗೆ ಸಮರ್ಪಿಸಿ ಕೊಡು ಎಂಬುದಾಗಿ ಈ ನೊಗವನ್ನ ಇನ್ನೊಬ್ಬರ ಮೇಲೆ ಒರೆಸಬೇಡ, ಚಾಡಿ ಹೇಳ್ಬೇಡ, ದ್ವೇಷಕಾರಬೇಡ, ಕ್ಷಮಿಸದೆ ನಿನ್ನ ಬದುಕನ್ನ ನಾನು ಸತ್ರು ಅವನ ನನ್ನ ಮನೆಗೆ ಬರಬಾರದು, ಸತ್ರು ನಾನು ಅವನ ಮನೆ ಬಾಗಿಲಿಗೆ ಹೋಗೋದಿಲ್ಲ. ಸತ್ತ ಮೇಲೆ ನೀನು ಎಲ್ಲಿ ಹೋಗ್ತೀಯ? ಸತ್ತ ಮೇಲೆ ನೀನು ನಡಿಲಿಕ್ಕೆ ಸಾಧ್ಯನಾ? ಅರ್ಥವಿಲ್ಲದಂತೆ ಮಾತು ಹೇಳಿ ನಿನ್ನ ಜೀವನವನ್ನ ಸಾರ್ಥಕ ಎಂಬುದಾಗಿ ನೀನು ನೆನೆಸಬೇಡ. ಇದೇ ಭಾರವಾದ ನೊಗ. ನೆಕ್ಸ್ಟ್ ಓದ್ರಿ. ಜರ್ಜರಿತರಾದವರನ್ನು ಬಿಡುಗಡೆ ಮಾಡು, ಅಂದರೆ ಸುಳ್ಳು ಸಾಕ್ಷಿ ಹೇಳಿ ಸೆರೆಮನಲ್ಲಿ ಇರುವಂತ ಹಾಗೂ ಕುಟುಂಬದಲ್ಲಿ ಕಲಹ, ಆಸ್ತಿಗಾಗಿ ಎಷ್ಟು ಜಗಳರಿ. ನನ್ನ ಹತ್ರ ಕಮ್ಮಿ ಅಂದ್ರೂ ಒಂದು 4-5 ಶೀಟ್ಗಳಿದ್ದಾವೆ, ಇದಕ್ಕಾಗಿ ಪ್ರೇಯರ್ ಮಾಡ್ರಿ ಅಂತೇಳಿ. ಒಂದು ವಿಧವೆ, 1/4 ಎಕರೆ ಜಾಗ ಇದೆ ಅವಳಿಗೆ, 1/4 ಎಕರೆ ಎಲ್ಲ ಕಿತ್ತು ತಿಂದು ಅವ್ರ ಕುಟುಂಬದವರು ಇವಳಿಗೆ ಕೊಟ್ಟಂತ ಒಂದು 1/2 ಎಕರೆಯಲ್ಲಿ ಅವಳು 1/4 ಎಕರೆಯನ್ನ ಮಾರಿ ಇನ್ನೊಂದು 1/4 ಎಕರೆ ಇಟ್ಟುಕೊಂಡಿದ್ದಾಳೆ. ಅದರಲ್ಲಿ ಅವಳ ಇನ್ನೊಂದು ಮಗಳಿಗೆ ಮದುವೆ ಮಾಡಬೇಕು ಹಾಗೂ ಅವಳಿಗೆ ಜೀವನಕ್ಕೆ ಬೇಕು. ಅದಕ್ಕೆ ಒಂದು ಫೈಟಿಂಗ್ ಇದೆ. ಯಾರು? ಇರುವಂಥ ಜನ, ಅವ್ರ ಕುಟುಂಬದ, ಬೇರೆ ಯಾರು ಅಲ್ಲ, ಅವ್ರ ಕುಟುಂಬದವರೇ. ಕೇಸ್ ಮೇಲೆ ಕೇಸು ಎಲ್ಲ. ಅವಳು ಹೇಳಿದ್ದು, ನಾನು ಕೋರ್ಟ್ಗೆ ಹೋಗಿ, ಸ್ವಾಮಿ ನಾನು ಈ ಕೇಸಲ್ಲಿ ನಾನು ಲಾಯರ್ ಇಡಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನನಗೆ ನೀವೇ ದೇವರು ಬಿಟ್ಟರೆ ನೀವೇ ನನಗೆ ನ್ಯಾಯ ಕೊಡಿಸಿ, ಇಷ್ಟೇ ಹೇಳ್ಬಿಟ್ಟು ಬಂದ್ಲು. ಜಡ್ಜ್ ಇನ್ನೊಂದು ಲಾಯರ್ಗೆ ಹೇಳಿ ವಾದ ವಿವಾದ ಮಾಡಿ ಈ ಹೆಂಗಸಿಗೆ, ವಿಧವೆಗೆ ಅವರು ಕಂಪ್ಲೀಟ್ ಅವರ ಸುತ್ತಲೂ ಯಾರು ಬರ್ಕೊಡು ಆ ರೀತಿಯಾಗಿ ನೋಡಿ. ಆಕೆ ಹೇಳಿದ್ದು, ನನಗೆ ದೇವರು ಬಿಟ್ಟರೆ ನೀನು, ನನ್ನ ಹತ್ರ ದುಡ್ಡಿಲ್ಲ, ವಾದ ಮಾಡಲಿಕ್ಕೆ ನನಗೆ ಶಕ್ತಿ ಇಲ್ಲ, ಲಾಯರ್ಗೆ ಕೊಡಕ್ಕೆ ದುಡ್ಡಿಲ್ಲ. ದೇವರು ಆ ಮೂಲಕ ವ್ಯಕ್ತಿ ಜಡ್ಜ್ ಮೂಲಕ ಅವರೇ ಆರ್ಗ್ಯೂ ಮಾಡಿ ಅವಳಿಗೆ ಸೇಫ್ ಗಾರ್ಡ್ ಮಾಡಿಕೊಟ್ರು. ಆಕೆ ಬಂದು ಹೇಳ್ತಾಳೆ, ನನಗೆ ದೇವರು ಕಾಪಾಡಿದ್ರು, ಇಲ್ದಿದ್ರೆ ನನ್ನ ಜನ ನನ್ನನ್ನು ತುಳಿದು ಹಾಕ್ತಿದ್ರು, ಕಿತ್ತು ತಿಂತಾ ಇದ್ರು, ನನ್ನ ಮಗಳಿಗೆ ಏನು ಮಾಡೋದು ಬ್ರದರ್? ವಿಧವೆಯ ಕಣ್ಣೀರು ನನ್ನ ಎದುರಿಗಿರುವಂಥ ಬಾಟಲ್ ಬುದ್ದಲಿಯಲ್ಲಿ ತುಂಬಿಟ್ಟಿದೆ. ವಿಧವೆಯ ಅನ್ಯಾಯದ ಕಣ್ಣೀರು, ನೀವು ಮೋಸ ಮಾಡುವ ಆ ಮೋಸ, ವಿಧವೆ ಸುರಿಸಿದಂಥ ಕಣ್ಣೀರು, ವಿದುರ ಸುರಿಸುವಂಥ ಕಣ್ಣೀರು ದೇವನ ಮುಂದೆ ಇರುವಂಥ ಆ ಬುದ್ದಲಿಯಲ್ಲಿ, ಅಂದರೆ ಬಾಟಲಲ್ಲಿ ತುಂಬಿಟ್ಟಿದ್ದೇನೆ. ಆ ಕಣ್ಣೀರು ಒಂದು ದಿನ ಸಾಕ್ಷಿ ಕೇಳ್ತದೆ. ಜರ್ಜರಿತವಾದ, ನಾನಾ ರೀತಿಯಲ್ಲಿ ಅವನ ಕಷ್ಟ ಸಂಕಷ್ಟಗಳನ್ನು ತೋಡಿಕೊಳ್ಳಲಾರದಂಥ ಒಂದು ಜರ್ಜರಿತವಾದಂಥ ವ್ಯಕ್ತಿಗೆ ನ್ಯಾಯವನ್ನು ಕೊಡು. ಮೋಸ ಮಾಡಬೇಡ. ಆಸ್ತಿಗಾಗಿ ಏನ್ರಿ, ಕಡೆಗೆ ತಿಳ್ಕೊಳ್ರಿ, ನಿಮ್ಮ ಆಸ್ತಿಗೆ ಮಕ್ಕಳು ಸಹ ನಿಮಗೆ ಶತ್ರು ಆಗಿರ್ತಾರೆ. ಮಕ್ಕಳು ಸಹ ನಿಮಗೆ ಶತ್ರು ಆಗಿರ್ತಾರೆ. ಅವ್ರಿಗಾಗಿ ಪ್ರಾರ್ಥಿಸಿ. ಕಾರಣಕ್ಕೆಂದರೆ ತಂದೆ ಬೇಡ, ತಾಯಿ ಬೇಡ. ತಂದೆ ಯಾವನು ನಮಗೆ ಬೇಡ, ಅವನು ಮಾಡಿಟ್ಟಿದ್ದಾನಲ್ಲ ಕೊಡು. ಅವನು ಹೆಂಗಾದರೂ ಇರಲಿ, ಅವನು ಹೆಂಗಾದರೂ ಜೀವಿಸ್ಲಿ, ನನಗೇನು? ಅವನೇನೇನು ಸಾಯುವನು, ಅವಳೇನು ಸಾಯುವವಳು, ಅವಳಿಗೆ ಯಾಕೆ? ನಮಗೆ ಬೇಕು ಲೋಕ, ಅದೇ ಲೋಕ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮುಂದಿನ ವಾಕ್ಯ ನೋಡ್ರಿ. ಹಸಿದವರಿಗೆ ಅನ್ನ ಹಾಕುವುದು. ಹಸಿದವರಿಗೆ ಅನ್ನ ಹಾಕುವುದು. ಎಷ್ಟು ಜನಕ್ಕೆ ಅನ್ನ ಹಾಕ್ತೀರಿ? ದಿನ ಬರ್ತಾರಪ್ಪ ಒಂದು 5 ಜನ 6 ಜನ. ಅಪ್ಪ ಬೈಬಲ್ ಹೇಳಿದೆಯಲ್ಲ ಹಸಿದವರಿಗೆ ಅನ್ನ ಹಾಕು ಅಂತೇಳಿ. ಅನ್ನ ಹಾಕು, ಅನ್ನ ಹಾಕ್ತೀವ? ಅನ್ನ ಹಾಕಕ್ಕಾಗ್ತದ? ನಮ್ಮದು ಬಡತನ, ನಾವು ಬಡತನದಲ್ಲಿದ್ದೀವಿ. 1 ದಿನ ಕೊಡಬಹುದು, 2 ದಿನ ಕೊಡಬಹುದು. ಆದರೆ ಇದ್ರ ಅರ್ಥ ಏನು? ಹಸಿದವರಿಗೆ ಅನ್ನ ಹಾಕುವಂಥದ್ದು. ಅದರದ್ದು ನೆಕ್ಸ್ಟ್ ವಾಕ್ಯ ಇದೆ ನೋಡ್ರಿ, ಒಂದು ವಾಕ್ಯ. ನೆಲೆ ಇಲ್ಲದೆ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು. ಪ್ರೈಸ್ ದಿ ಲಾರ್ಡ್. ಈ ಎರಡರದ ಅರ್ಥ ಏನು? ಹಸಿದವರಿಗೆ ಅನ್ನ ಹಾಕು,
ನೆಲೆಯಿಲ್ಲದವನಿಗೆ ನೀನು ಏನು ಮಾಡಬೇಕು? ಹಲೋ, ಬರ ಮಾಡಿಕೋ. ನಮ್ಮ ಮನೆ ಚಿಕ್ಕದು, ನಾನು ಯಾರನ್ನ ಸೇರಿಸ್ಕೊಳ್ಳಿ? ವಾಕ್ಯ ಇದೆ. ಇದರ ಎರಡು ಅರ್ಥ ಆಳವಾಗಿ ಗ್ರಹಿಸ್ಕೊಳ್ರಿ. ಹಸಿದವನಿಗೆ ಅನ್ನ ಹಾಕು, ಹಾಗೂ ಅಲಿಯುವಂಥ ಅಲೆಮಾರಿ ರೀತಿಯಲ್ಲಿ ಅಲಿಯುವಂಥವರಿಗೆ ಬರಮಾಡು. ಇಲ್ಲಿ ಈ ಜಾಗದಲ್ಲಿ ಇದೆರಡಕ್ಕೆ ಅರ್ಥ ನಿಮಗೆ ತಿಳಿಸ್ಕೊಡ್ತಾರೆ ದೇವರು. ಕ್ರೈಸ್ತರು ಮಾತ್ರ ಬಿಟ್ಟು ದೀಕ್ಷೆ ಪಡೆಯದೇ ಇರುವಂಥ, ದೀಕ್ಷೆ ಆಗದಿರ್ತಕ್ಕಂಥ ಎಷ್ಟೋ ವರ್ಷ ಪ್ರೇಯರ್ಗೆ ಬರ್ತಿದ್ದೀರಿ, ಅವ್ರನ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ. ಹಿಂದೂಗಳು, ಇಲ್ಲಿ ಹಿಂದೂ ಮುಸ್ಲಿಂ ಪಾರ್ಸಿ ಯಾರಾದರೂ ಇದ್ರು, ಯಾರೆಲ್ಲ ಇದ್ರಿ, ದಯವಿಟ್ಟು ಒಂದು ನಿಮಿಷ ಎದ್ದು ನಿಂತ್ಕೊಳ್ರಿ. ದೀಕ್ಷೆ ಆಗದೆ ಇರೋರು, ಅಕ್ರೈಸ್ತರು, ದೀಕ್ಷೆ ಆಗದೆ ಇರೋರು, ಹಿಂದೂಗಳು ಯಾರೆಲ್ಲ ಇದ್ದೀರಿ ಎದ್ದು ನಿಂತ್ಕೊಳ್ರಿ. ದೀಕ್ಷೆ ಆಗದೆ ಇರೋರು, ಇವರೆಲ್ಲ, ನೀವೆಲ್ಲ ದೀಕ್ಷೆ ಮುಂದೆ ಇರೋರು ಈ ಸ್ವಲ್ಪ ಹಿಂದೆ ತಿರುಗಿ ನೋಡ್ರಿ. ಇಷ್ಟು ಜನ ಈಗ ಇಲ್ಲಿ ಬಂದಿದ್ದೀರಿ, ದಯವಿಟ್ಟು ಕೂತ್ಕೊಳ್ರಿ. ಯೇಸು ಕ್ರಿಸ್ತನ ವಾಗ್ದಾನದ ವಾಕ್ಯ ಹೇಳ್ತದೆ, ಹಸಿದವನಿಗೆ ಅನ್ನವನ್ನ ಹಾಕು. ಈ ಹೊಟ್ಟೆ ಹಸಿ ಬಗ್ಗೆ ಯೇಸು ಮಾತನಾಡಲಿಲ್ಲ. ಹಸಿವು ಎಂಬುದಾಗಿ ಹೇಳುವಾಗ ದಾಹದೊಂದಿಗೆ ದೇವನ ವಾಕ್ಯವನ್ನ ಅರಿಯದೆ, ಸತ್ಯವನ್ನ ಅರಿಯದೆ, ವಿಶ್ವಾಸವು ನಾನಾ ರೀತಿಯ ವಿಗ್ರಹಗಳಲ್ಲಿ ಹಾಗೂ ಅನೇಕ ರೀತಿಯಲ್ಲಿ ಅನೇಕ ತರದಲ್ಲಿ ಲೋಕದ ಆಮಿಷಗಳಲ್ಲಿ ನಾವು ವಿಶ್ವಾಸ ಇಟ್ಟಂತ ಆ ವಿಶ್ವಾಸ ಅಲ್ಲ. ಪ್ರಿಯ ಮಗಳೇ, ಮಗನೇ, ನಿನ್ನ ಪಾಪದಿಂದ ಸರಿಯುವಂತ ವಿಶ್ವಾಸವನ್ನ ನೀನು ಅನುಭವಿಸಬೇಕೆಂಬುದಾಗಿ ನಿಮಗೆ ಏನು ಸತ್ಯವೇ ಹೇಳದಂತ ಕೇಳದಂತ ಒಂದು ಜನಾಂಗವಿದ್ದೀರಿ. ನೀವು ಅಲೆಮಾರಿ ರೀತಿಯಲ್ಲಿ ಅಲಿಯುತ್ತಿದ್ದೀರಿ. ಏತಕ್ಕಾಗಿ? ಸತ್ಯಕ್ಕಾಗಿ. ಈಗ ಕುಂಭಮೇಳ ಆಯ್ತು, ಹೌದಲ್ಲ? ಹಲೋ, ಎಷ್ಟು ಕೋಟಿ ಜನ ಹೋಗಿದ್ದು? ಅನಾಲಿಸಿಸ್ ಪ್ರಕಾರ ಮ್ಯಾಕ್ಸಿಮಮ್ 46 to 48 crores ಜನ ಹೋಗಿದ್ದು. ಕೋಟಿ 46 to 47 ಕೋಟಿ. ಅದ್ರ ಪೇಪರ್ ಬಿಟ್ರೆ ಅದು ಜಾಸ್ತಿ, ಅದು ಕಮ್ಮಿಗೆ ನಮ್ಗೆ ಗೊತ್ತಿಲ್ಲ. ಬಟ್ ಇದು ಆವ್ರೇಜ್ ಪರ್ ಡೇ. ಒಂದು ದಿನಕ್ಕೆ ಆ ನದಿಯಲ್ಲಿ ಇಳಿದಂಥ, ಸ್ನಾನ ಮಾಡಿದಂಥ ಜನ 45 to 50 lakhs ಜನ, ಲಕ್ಷ ಜನ. ಅವ್ರದ್ದು ಎರಡು ಸಿದ್ಧಾಂತಕ್ಕಾಗಿ ಅವರು ಕುಂಭಮೇಳಕ್ಕೆ ಹೋಗಿದ್ದು. ಒಂದು, ನಮ್ಮ ಪಾಪವನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ, ತನ್ನ ಪಾಪವನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಅಲ್ಲಿ ಹೋಗಿ ಆ 3 ನದಿ ಸೇರುವಂತ ಗಂಗಾ ಮತ್ತು ಯಮುನಾ ಮತ್ತು ಸರಸ್ವತಿ 3 ನದಿಯು ಸಂಗಮವಾಗುವಂತ ಜಾಗದಲ್ಲಿ ನಾನು ಸ್ನಾನ ಮಾಡಿದ್ರೆ ನಾನು ನನ್ನ ಪಾಪಗಳು ಕಳೆಯುತ್ತೆ. ಇನ್ನೊಂದು ಸಿದ್ಧಾಂತವು, ನಾನು ಮರುಜನ್ಮ ನನಗೆ ಬೇಡ, ಮರುಜನ್ಮ ನನಗೆ ಬೇಡ, ನನಗೆ ಒಂದು ಜನ್ಮ ಸಾಕು, ಈ ಜನ್ಮದಲ್ಲಿ ನಾನು ಪಾಪವನ್ನು ಕಳಿಬೇಕು ಅಂತ 2 ಸಿದ್ಧಾಂತಕ್ಕೆ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿರತಕ್ಕಂಥದ್ದು. ಅಲೆಮಾರು ರೀತಿಯಲ್ಲಿ ಅಲಿಯುವಂತ ಜನಕ್ಕೆ ಸತ್ಯ ಇಲ್ಲಿದೆ. ಅಯ್ಯ, ನೀನು ಅಲ್ಲಿ ಹೋಗ್ಬೇಕಾಗಿಲ್ಲ, ನೀನು ಎಲ್ಲಿಯೂ ಹೋಗ್ಬೇಕಾಗಿಲ್ಲ, ನಿನ್ನಲ್ಲೇ ಇದೆ ಸತ್ಯ. ನಿನ್ನ ಮನಸ್ಸೇ ನಿನಗೆ ಸತ್ಯ, ನಿನಗೆ ಮನಸ್ಸಾಕ್ಷಿಯೇ ಸತ್ಯ. ಈ ಸತ್ಯದಲ್ಲಿ ಜರ್ಜರಿತಂತ ಜನರಿಗೆ ಬಿಡುಗಡೆಯನ್ನ, ಹಾಗೂ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಹಲವಾರು ರೀತಿಯಲ್ಲಿ ಅಲಿಯುವಂತ ಜನನ್ನ ಕರೆದು ನೀನು ಬವಣಿಸು. ಯಾವ ರೀತಿಯಲ್ಲಿ? ಸತ್ಯವನ್ನ ಹೇಳು. ಅಯ್ಯ, ಮೋಸ ಮಾಡಬೇಡ, ಕುಡಿಬೇಡ, ನಿನ್ನ ಶರೀರವು ಭಯಂಕರವಾದಂಥ ಸ್ಥಿತಿಗೆ ಹೋಗ್ತದೆ. ನಿನ್ನ ಹೆಂಡತಿ ಗತಿಯೇನು? ನಿನ್ನ ಮಕ್ಕಳ ಗತಿಯೇನು? ಪ್ರಿಯರೇ, ಕಳೆದ ವಾರ ನಾನು ಪ್ರೇಯರ್ ಮುಗಿಸಿ ನಾನು ಬರ್ತಾ ಇರುವಾಗ ಮೈಸೂರಲ್ಲಿ, ನಾನು ಯಾವ ಬಾರ್ ಹೇಳಲ್ಲ, ಕಾರಣ ಯಾಕೆಂದರೆ ರೆಕಾರ್ಡ್ ಆಗ್ತಾ ಇದೆ, ಇದು ಹೋಗ್ತದೆ ಎಲ್ಲ ಕಡೆ. ಬಾರ್ದು ಈಚೆ
ಸ್ವಲ್ಪ ಜಾಗ ಇದೆ. ಆ ಜಾಗದಲ್ಲಿ 4 ಹುಡುಗಿರು, ಹುಡುಗರಲ್ಲ, 4 ಹುಡುಗಿರು ಆ ಡ್ರಿಂಕ್ಸ್ ಟೇಬಲಲ್ಲಿ. ನಾವು ಹಿಂಗೆ ಪಾಸ್ ಆಗ್ತಾ ಇದ್ದೇನೆ. ನಾನು ಹೇಳಿದೆ 1 ನಿಮಿಷ ನಿಲ್ಲಿಸು ಅಂತೇಳಿ. ನನ್ನ ಫ್ರೆಂಡ್ ನಿಲ್ಲಿಸಿದ್ರು. ಯಾಕೆ ಅಂತ, ಅಲ್ಲಿ ನೋಡು ಅಂತ ಹೇಳಿದೆ. 4 ಹುಡುಗಿರು ಅದು ಆ ಡ್ರಿಂಕ್ಸ್ ಬಾಟಲ್ ಇಟ್ಟುಕೊಂಡು ಏನು ಕೇಕೆ ಹಾಕಿ ನಗ್ತಾ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ ಬಾರಲ್ಲಿ. ಅದು ಓಪನ್ ಬಾರಲ್ಲಿ. ನಾನು ಬಾರ್ ಒಳಗೆ ಹೋಗಿಲ್ಲ, ನೀವು ತಪ್ಪಾಗಿ ತಿಳ್ಕೊಬೇಡ್ರಿ. ನಾನು ರೋಡಲ್ಲಿ ಹೋಗುವಾಗ ಕಾಣಿಸುತ್ತೆ. ಒಂದು ಹುಡುಗಿ ಬಾರಲ್ಲಿ ಹೋಗಿ ಕುಡಿಬೇಕು ಅಂತ ಹೇಳಿದ್ರೆ ಅವಳದು ಆ ಗಟ್ಸ್ ಎಷ್ಟಿರ್ಬೋದು ಯೋಚನೆ ಮಾಡಿ ನೋಡ್ರಿ. ಅವ್ರ ತಂದೆ ತಾಯಿ ಎಲ್ಲಿದ್ದಾರೋ, ಓದ್ಲಿಕ್ಕೆ ಬಂದಿರೋರು ಇಲ್ಲ IT ಕಂಪನಿಯಲ್ಲಿ ಕೆಲಸಕ್ಕಿರೋರು ಗೊತ್ತಿಲ್ಲ. January 1st ಅಂದರೆ December 31st ನೈಟ್ ಇಡೀ ಕರ್ನಾಟಕದ ಚರಿತ್ರೆ ಹಾಕಿದರು. ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ ಹಾಗೂ ಅವರವ್ರದ್ದು ಡಿಸ್ಟಿಕ್ಕಲ್ಲಿ, ಅವರ ತಾಲೂಕಲ್ಲಿ ಎಷ್ಟು ಎಂಡ ವ್ಯಾಪಾರ ಆಯಿತು ಎಂಬುದಾಗಿ. ಬ್ಯಾಂಗ್ಳೂರೆಲ್ಲ ನೀವು ನೋಡಿರ್ಬೋದು 31st ನೈಟು ಹುಡುಗಿರ್ದು ಅವತಾರ ಎಲ್ಲ TV ಯಲ್ಲಿ ನೀವು ನೋಡಿರ್ಬೋದು. ಕುಡಿದು ಹುಡುಗರು ಆ ಹುಡುಗಿರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ದರ 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 ಅಂತ. ಬಟ್ಟೆ ಇಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ. ದೇವನ ವಾಕ್ಯ ಇದನ್ನು ಎಚ್ಚರಿಸುವಂಥದ್ದು. ಸತ್ಯವನ್ನು ತಿಳಿಸು. ಈ ಲೋಕದಲ್ಲಿ ನೀನು ಕುಡಿತಾ ಈ ಶರೀರವನ್ನ ಹಾಳು ಮಾಡುವಂತ ಜರ್ಜರಿತವಾದ ಹಾಗೂ ಅಲೆಮಾರು ರೀತಿಯಲ್ಲಿ ಅಲಿಯುವಂತ ಈ ಜನಕ್ಕೆ ಸತ್ಯವನ್ನ ಬೋಧಿಸು. ಇದು ಮಾಡಬೇಡ, ಅನೈತಿಕ ಸಂಬಂಧ ಬೇಡ, ಇದೋ ನಿನ್ನ ಕುಟುಂಬಕ್ಕೆ ನೀನು ಮುಳ್ಳಾಗಬೇಡ. ಈ ಕುಡಿಯುವಂತ ಕಾರ್ಯದಲ್ಲೂ, ಈ ಒಂದು ಲೈಂಗಿಕವಾದಂಥ ಪಾಪದಲ್ಲೋ, ನೀನು ನೋಡುವಂಥ ಮೊಬೈಲಲ್ಲೋ, ನೀನು ನೋಡುವಂಥ TV ಯಲ್ಲೋ ನೀನು ನಿನ್ನನ್ನೇ ರಕ್ಷಿಸಿಕೊಳ್ಳುವಂಥ ಕಾರ್ಯದಲ್ಲಿ ಅದನ್ನೆಲ್ಲವನ್ನು ತ್ಯಾಗ ಮಾಡುವುದೇ ನಿನ್ನ ಹಣೆ ಮೇಲೆ ಹಾಕುವಂಥ ಬೂದಿ. ಆ ಬೂದಿ ಹಾಕಿದರೆ ಮಾತ್ರ ಸಾಲದು. ನೀನು ನಿನ್ನ ಶರೀರವನ್ನು ನಿಯಂತ್ರಿಸಲಿಕ್ಕಾಗಿ ಈ ಶರೀರವನ್ನು ಉಪವಾಸಗಿಡು, ಮೊಣಕಾಲಾಕು, ದೇಹವನ್ನು ದಂಡಿಸು, ಪ್ರಾರ್ಥಿಸು. ಈ ದೇಹವು ದಂಡಿಸಲ್ಪಟ್ಟಾಗ, ಈ ದೇಹವು ನೋವಲ್ಲಿ ದೇವನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆಗೆ ದೇವನು ಉತ್ತರ ಕೊಡ್ತಾನೆ. ಯಾವ ಉತ್ತರ? ಓದಿ ಬ್ರದರ್ ವಾಕ್ಯ ಉತ್ತರ. ಬೆತ್ತಲೆಯಾದವರನ್ನು ಕಂಡಾಗ, ಬೆತ್ತಲೆಯಾಗಿದ್ದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು. ಬಟ್ಟೆಯನ್ನು ಹೊದಿಸು. ಯಾವ ಬೆತ್ತಲೆ? ಈಗ ಯಾರು ಇಲ್ಲ ಬೆತ್ತಲೆ. ಯಾವ ಬೆತ್ತಲೆ? ಸತ್ಯ ಗೊತ್ತಿಲ್ಲದ ಬೆತ್ತಲೆ. ನಿನ್ನ ಮಕ್ಕಳಿಗೆ ಒದಿಸು. ನಿನ್ನ ಮಕ್ಕಳು ಬೆತ್ತಲೆಯಾಗಿದ್ದಾರೆ. ಯಾವ ವಿಧವಾದಂಥ ಶಾರೀರಿಕವಾದಂಥ ಬೆತ್ತಲೆ ಅಲ್ಲ, ಆಧ್ಯಾತ್ಮಿಕವಾದಂಥ ಬೆತ್ತಲೆ. ಅವರಿಗೆ ಸತ್ಯ ಗೊತ್ತಿಲ್ಲ, ಅವರಿಗೆ ಸತ್ಯ ನೀನು ಹೇಳ್ಕೊಟ್ಟಿಲ್ಲ. ಬಾಲ್ಯದಲ್ಲಿ ಒಳ್ಳೆಯದನ್ನು ಕೊಟ್ಟಿದ್ದೀಯ ನೀವು. ತಂದೆ ತಾಯಿ ಒಳ್ಳೆಯದನ್ನೇ ಕೊಟ್ಟಿದ್ರು. ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಕೇಳಿದ್ದು ಊಟ, ಕೇಳಿದ್ದು ಸ್ಕೂಲ್, ಎಲ್ಲ ಕೇಳಿದ್ದಂಥ ದೇವರು ಹೇಳಿದಂಥ ಸತ್ಯವನ್ನ ನಿನ್ನ ಮಕ್ಕಳಿಗೆ ತಿಳಿಸಿದ್ಯಾ? ಲಿಸನ್. ನಿನ್ನ ಶರೀರ ಯಾವ ಕಾರಣಕ್ಕೂ ಯೂಸ್ ಮೀ ಆಗಬಾರದು. ಯೂಸ್ ಮೀ